ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮುಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನು ಬಿಟ್ಟು ನಿಮ್ಮ ಒಳಗೆ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಅದ್ರ ಬಗ್ಗೆ ಒಂದು ಕಂಟೆಂಟ್ ಇನ್ಫಾರ್ಮೇಷನ್ ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳ ಒಂದು ಕ್ವೆಶನ್ಸ್ ಇದೆ. ಆ ಒಂದು ಕ್ವೆಶನ್ಸ್ಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೇನೆ. ಏನು ಕ್ವೆಶನ್ಸ್ಗಳಂತಂದರೆ, ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಡಬ್ಲ್ಯೂ ಅಂತ ಬಂದಿದೆ. ಡಬ್ಲ್ಯೂ ಅಂದರೆ ಏನು ಅಂದರೆ ವಿತ್ ಎಲ್ಡ್ ರಿಸಲ್ಟ್. ಸೊ ಆ ಒಂದು ವಿತ್ ಎಲ್ಡ್ ರಿಸಲ್ಟ್ ಅಂದರೆ ಏನು? ಸೊ ಆ ಒಂದು ವಿತ್ ಎಲ್ಡ್ ರಿಸಲ್ಟ್ ಡಬ್ಲ್ಯೂ ಅಂತ ಬಂದಿರಕ್ಕಂಥದ್ದು, ನಾವು ಇವಾಗ ನಮ್ಮ ಒಂದು ರಿಸಲ್ಟ್ ಇದು ಮಾಡ್ಕೋಬೇಕಂತಂದರೆ ನಾವೇನಾದರೂ 3,000 ಫೈನ್ ಕಟ್ಟಬೇಕಾ ಅನ್ನೋಕ್ಕಂಥ ಒಂದು ಕ್ವಶನ್ ಕೂಡ ಕೇಳಿದರು. ಏನಕ್ಕೆ 3,000 ಅಂತಂದರೆ, ಲಾಸ್ಟ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಇದೇ ರೀತಿಯಲ್ಲಿ ಕೂಡ ವಿತ್ ಎಲ್ಡ್ ರಿಸಲ್ಟ್ಗೆ ಕಾಲೇಜವರು ಈ ಒಂದು 3,000 ಫೈನ್ನ ತೊಗೊಂಡಿದ್ರು ಆ ಒಂದು ವಿತ್ ಎಲ್ಡ್ ರಿಸಲ್ಟ್ ರಿಲೀಸ್ ಮಾಡಲಿಕ್ಕೆ. ಇವಾಗಲೂ ಫೈನ್ ಕಟ್ಟಬೇಕಾ ಅನ್ನೋ ಈ ಒಂದು ಕ್ವಶನ್ಗೂ ಕೂಡ ನಾನು ನಿಮಗೆ ಆನ್ಸರ್ನ ಈ ಒಂದು ವಿಡಿಯೋ ಮುಖಾಂತರ ಪ್ರೊವೈಡ್ ಮಾಡ್ತೇನೆ. ಜೊತೆಗೆ ಈ ಒಂದು ಥರ್ಡ್ ಸೆಮ್ದು ಅಂದರೆ ನಿಮ್ಮದು ಏನೊಂದು ಬ್ಯಾಕ್ಲಾಗ್ ರಿಸಲ್ಟ್ ಇತ್ತು, ಆ ಒಂದು ಥರ್ಡ್ ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋಕ್ಕಂಥ ಒಂದು ಡೌಟ್ ಕೂಡ ಇತ್ತು. ಸೊ ಆ ಒಂದು ಕ್ವಶನ್ಗೂ ಕೂಡ ಆನ್ಸರ್ನ ಪ್ರೊವೈಡ್ ಮಾಡ್ತೇನೆ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಡಬ್ಲ್ಯೂ ಅಂದ್ರೇನು, ಏನಕ್ಕೆ ಡಬ್ಲ್ಯೂ ಅಂತ ಬಂದಿದೆ. ಸೊ ಈಗ ರಿಸಲ್ಟ್ ಬರಬೇಕಂದ್ರೆ ನಾವೇನಾದರೂ 3,000 ಫೈನ್ ಕಟ್ಟಬೇಕಾ ಅಕಾರ್ಡಿಂಗ್ ಟು VTU ಮೀನ್ಸ್ ನಿಮ್ಮ ಕಾಲೇಜವ್ರಿಗೆ ಕಟ್ಟಬೇಕಾ ಏನನ್ನಕ್ಕಂಥ ಒಂದು ಕ್ವಶನ್ಗೆ ಆನ್ಸರ್ ನೋಡೋದಾದರೆ, ಫಸ್ಟು ಡಬ್ಲ್ಯೂ ಅಂದರೆ ಏನಂತ ನಿಮಗೆ ಇದು ಫಸ್ಟ್ ಕ್ಲಿಯರ್ ಮಾಡಿಸ್ತೇನೆ, ಆಮೇಲೆ ನಿಮಗೆ ಅದೇನಂತ ಕಟ್ಟಬೇಕಾ ಬೇಡ ಅಂತ ಹೇಳ್ತೇನೆ. ಸೊ ಡಬ್ಲ್ಯೂ ಅಂದರೆ ವಿತ್ ಎಲ್ಡ್ ರಿಸಲ್ಟ್ ಅಂತ. ಏನಕ್ಕೆ ವಿತ್ ಎಲ್ಡ್ ರಿಸಲ್ಟ್ ಅಂತ ಬರುತ್ತೆ ಅಂತಂದರೆ, ನಿಮ್ಮ ಒಂದು OMR ಶೀಟಲ್ಲಿ ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದರೆ, ಒಂದು ಫಿಲ್ಲಿಂಗ್ ಆಫ್ ಡೇಟಾ, ಒಂದು ಫಿಲ್ಲಿಂಗ್ ಆಫ್ ಡೇಟ್ ಆಫ್ ದಿ ಎಕ್ಸಾಮಿನೇಷನ್ ಆ್ಯಂಡ್ in case your USN filling of bubbling mistake and your subject code filling of bubbling mistakes. ಸೊ ಇದೇ ರೀತಿಯಲ್ಲಿ ಅಲ್ಲಿ ವೈಟ್ನರ್ ಯೂಸ್ ಮಾಡಿದರೆ ಅಥವಾ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದರೂ ಕೂಡ ನಿಮ್ಮ ಒಂದು ರಿಸಲ್ಟ್ ಬರೋದಿಲ್ಲ. ಯಾಕಂತಂದರೆ ಅದು ಸ್ಕ್ಯಾನ್ ಆಗೋದಿಲ್ಲ ನಿಮ್ಮ ಒಂದು OMR ಶೀಟ್. ಸೊ ಸ್ಕ್ಯಾನ್ ಆಗಲಾದ ಸದಕ್ಕೆ ಏನು ಮಾಡ್ತಾರೆ, VTU ಅವರು ಅದನ್ನು ಡಬ್ಲ್ಯೂ ಅಂತ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತು ಅದು ಇವಾಗ ಸೆಕೆಂಡ್ ಸೆಮ್ದವ್ರಿಗೆ ಏನು ಮಾಡಿದರು ಕಾಲೇಜ್ ಕಡೆಯಿಂದ ಅಂತಂದರೆ, ಹೊಸದಾಗಿ ಆ ಡಬ್ಲ್ಯೂ ರಿಸಲ್ಟ್ ಬರಲಿಕ್ಕೆ 3,000 ರೂಪಾಯಿ ಅಮೌಂಟ್ನ ಇಸ್ಕೊಂಡಿದ್ದಾರೆ. ಸೊ ಇವಾಗ ನೀವು ಕೂಡ ಅಮೌಂಟ್ ಕಟ್ಟಬೇಕಾ ಅನ್ನೋಕ್ಕಂಥ ಈ ಒಂದು ಕ್ವಶನ್ಗೆ ಆನ್ಸರ್ ನೋಡೋದಾದರೆ, ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್. ಹೆಂಗಂತ ಹೇಳ್ತೇನೆ, ಯಾವ ರೀತಿ ಅಂತ ಹೇಳ್ತೇನೆ ಅಂತಂದರೆ, ಮೊದಲು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರೆ ಎಲ್ಲರೂ ಇದೇ ರೀತಿ ನೀವು ಫಿಲ್ ಮಾಡಬೇಕು, ಪೆನ್ಸಿಲಿಂದ ಫಿಲ್ ಮಾಡಿ, ಆಮೇಲೆ ಬಾಲ್ ಪೆನ್ನಿಂದ ಆಮೇಲೆ ನೀವು ವೆರಿಫೈ ಆದಮೇಲೆ ಫಿಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು, ಆಮೇಲೆ ನೀವು ಪೆನ್ಸಿಲಿಂದ ಫಿಲ್ ಮಾಡಿದ್ಮೇಲೆ ಅದು ಎಲ್ಲರೂ ಕೂಡ ಕರೆಕ್ಟ್ ಇದ್ದ ಅವರು ವೆರಿಫೈ ಮಾಡಿದ ಮೇಲೆ ಆವಾಗ ಅವರೇ ನಿಮ್ಮ ಏನು ಪೆನ್ಸಿಲ್ ಮಾಡಿರ್ತಾರೆ ಅವರೇ ಅವರು ಬಬ್ಲಿಂಗ್ನ ಫಿಲ್ ಮಾಡ್ತಾರೆ. ಆ ಒಂದು ಬಬಲ್ ಇರುತ್ತಲ್ಲ USN ಇದು ಮಾಡೋದು. ಎಲ್ಸ್ ನಿಮಗೆ ಎಲ್ಲನೂ ಕರೆಕ್ಟ್ ಇದೆ. ಸೊ ಇವಾಗ ನೀವು ಎಲ್ಲೆಲ್ಲಿ ಪೆನ್ಸಿಲ್ನ ಮಾಡಿರಿ ಅಲ್ಲೆಲ್ಲಿ ಬಾಲ್ ಪೆನ್ನಿಂದ ಅದನ್ನು ಫಿಲ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಈ ರೀತಿ ಹೇಳ್ಬಿಟ್ಟು ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟು ನಿಮಗೆ ಎಲ್ರಿಗೂ ಕೂಡ ಈ ರೀತಿ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರೆ ಆವಾಗ ನೀವು ಫೈನ್ ಕಟ್ಟಲೇಬೇಕಾಗತ್ತೆ. ಅವರು ಇಷ್ಟೆಲ್ಲ ಕೊಟ್ಬಿಟ್ಟು ಅಂದರೂ ಕೂಡ ನೀವು ಮಿಸ್ಟೇಕ್ ಮಾಡಿದ್ರಿ ಅಂದರೆ, ಪೆನ್ಸಿಲ್ ಬದಲಿ ನನಗೆಲ್ಲ ಬರುತ್ತೆ, ನಾನು ಚೈಲ್ಡ್ ಅಲ್ಲ, ಪೆನ್ಸಿಲಿಂದ ಫಸ್ಟ್ ಫಿಲ್ ಮಾಡಿ ಆಮೇಲೆ ಪೆನ್ನಿಂದ ವೆರಿಫೈ ಮಾಡಿ ಆದಮೇಲೆ ಪೆನ್ನಿಂದ ಇದು ಮಾಡೋಕ್ಕೆ ಅಂದ್ಬಿಟ್ಟು ಕೆಲವು ಹುಡುಗರು ರೀತಿ ಮಾಡ್ತಿರ್ತಾರೆ. ಸೊ ಹಾಗೆ ಮಾಡ್ತಂತೆ ಮಾಡಿರ್ತಾರೆ. ಸೊ ಒಂದು ಸಿಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೆ, ಲೆಫ್ಟ್ ಸೈಡ್ ಫಿಲ್ ಮಾಡದೆ ಒಂದು ರೈಟ್ ಸೈಡ್ ಬಬಲ್ನ ಫಿಲ್ ಮಾಡಿರ್ತೀರಿ. ಸೊ ಆವಾಗ ನಿಮ್ಮ ರಿಸಲ್ಟ್ ಇವಾಗ ವಿತ್ ಎಲ್ಡ್ ರಿಸಲ್ಟ್ ಬಂದಿರುತ್ತೆ. ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ಲನೂ ಹೇಳಿದ್ರು ಕೂಡ ನೀವೇ ಮಿಸ್ಟೇಕ್ ಮಾಡಿದ್ರೆ ಅಂದಮೇಲೆ ನೀವು 3,000 ಫೈನ್ ಕಟ್ಟಲೇಬೇಕಾಗತ್ತೆ. ಆ್ಯಂಡ್ ನಿಮಗೂ ಕೂಡ ನಿಮ್ಮ ಕಾಲೇಜ್ ಆಫೀಸರ್ ಆಗಿರ್ಬೋದು ಅಥವಾ ಆ ಒಂದು ರೂಮ್ ಸೂಪರ್ವೈಸರ್ ಏನು ಎಕ್ಸಾಮಿನೇಷನ್ ಟೈಮಲ್ಲಿ ಬಂದಿರ್ತಾರೆ ಇನ್ವಿಜಿಲೇಟರು, ಸೊ ಅವರು ಅಷ್ಟೆಲ್ಲ ಹೇಳ್ಬಿಟ್ಟು ನೀವು ಹಂಗೆ ಮಾಡಿರಿ ಅಂತಂದರೆ ಆಮೇಲೆ ಲಾಸ್ಟಿಗೆ ಅವ್ರು ನಿಮಗೊಂದು ಮಾತು ಹೇಳ್ಬಿಡ್ತಾರೆ. ಸೊ ಹೇಳಿದ್ರು ಕೂಡ ನೀವು ಮಿಸ್ಟೇಕ್ ಮಾಡಿದ್ದೀರಾ, ಸೊ ನೆಕ್ಸ್ಟಿಗೆ ಫೈನ್ ಕಟ್ಟಬೇಕು ಬರುತ್ತೆ, ಒಂದು 3,000 ಅದು ನೀವೇ ಕಟ್ಟಬೇಕು ಅಂತ ಅವರು ಹೇಳಿರ್ತಾರೆ. ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟೇ ಇಲ್ಲ, ಅವ್ರು ಏನೂ ಹೇಳೇ ಇಲ್ಲ ಅಂತಂದಿದ್ರೆ, ಇನ್ ಕೇಸ್ ನಿಮ್ಮ ರಿಸಲ್ಟ್ ಡಬ್ಲ್ಯೂ ಅಂತ ಬಂದಿದ್ದರೆ ಆವಾಗ ನೀವು ₹1 ಕೂಡ ಪೇ ಮಾಡಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಕರೆಕ್ಟಾಗಿ ಸ್ಟೂಡೆಂಟ್ಸ್ಗೆ. ಸೊ ಹಾಗಾಗಿ ಇದು ವಿದ್ಯಾರ್ಥಿಗಳ ಮಿಸ್ಟೇಕ್ ಅಲ್ಲ, ಆ ಒಂದು ರೂಮ್ ಸೂಪರ್ವೈಸರ್ ಆ ಒಂದು ಎಕ್ಸಾಮಿನೇಷನ್ ಆ ಒಂದು ಪೇಪರ್ದನ್ನು ಯಾರು ಇನ್ವಿಜಿಲೇಟರ್ ಬಂದಿರ್ತಾರೆ ಸೊ ಅವರ ಒಂದು ಮಿಸ್ಟೇಕ್ ಇರುತ್ತೆ.
ಸೊ ಹಾಗಾಗಿ ಅವರೇ ಫೈನ್ ಕಟ್ಟಬೇಕಾಗತ್ತೆ. ಇನ್ ಕೇಸ್ ಅವರು ಪ್ರತಿಯೊಂದು ವಿದ್ಯಾರ್ಥಿಗೆ ಆ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಂದರೂ ಕೂಡ ನೀವೇ ಮಿಸ್ಟೇಕ್ ಮಾಡಿದರೆ ಅದು ಫೈನ್ ನೀವೇ ಕಟ್ಟಬೇಕಾಗತ್ತೆ. ಯಾಕೆ ನೀವು ಫೈನ್ ಕಟ್ಟಬೇಕು ಅಂತಂದರೆ ಆಲ್ರೆಡಿ VTU ಕಡೆಯಿಂದ ಒಂದು ನೋಟಿಸ್ ಬಂದಿದೆ. ಸೊ ಹಾಗಾಗಿ ನಿಮ್ಮ ಒಂದು ಸೂಪರ್ವೈಸರ್ ಏನು ರೂಮ್ ಸೂಪರ್ವೈಸರ್ ಇರ್ತಾರೆ ಇನ್ವಿಜಿಲೇಟರು, ಸೊ ಅವ್ರ ಕಡೆಯಿಂದ ಈ ರೀತಿ ಇನ್ಸ್ಟ್ರಕ್ಷನ್ ಇಲ್ಲದೇ ಮಿಸ್ಟೇಕ್ ಆಗಿದ್ದರೆ ಅವ್ರು ಫೈನ್ ಕಟ್ಟಬೇಕು. ಅವ್ರು ಅಷ್ಟೆಲ್ಲ ಮಾಡಿ ಅಂದರೂ ಕೂಡ ನೀವೇ ಮಿಸ್ಟೇಕ್ ಮಾಡಿದ್ರೆ ನೀವೇ ಫೈನ್ ಕಟ್ಟಬೇಕು. ಸೊ ಇದು 3K ಕಟ್ಟಬೇಕಾ ಬೇಡವಾ, ಯಾರು ಕಟ್ಬೋದು ಯಾರು ಕಟ್ಟಬಾರ್ದು ಅನ್ನೋಕ್ಕಂತ ಒಂದು ಕೊಟ್ಟೆ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವೇ ಮಿಸ್ಟೇಕ್ ಮಾಡಿದರೆ ನೀವು ಫೈನ್ ಕಟ್ಟಬೇಕು. ಅವರು ಹೇಳಿದ್ರು ಕೂಡ ನೀವೇ ಮಿಸ್ಟೇಕ್ ಮಾಡಿದರೆ ನೀವು ಫೈನ್ ಕಟ್ಟಬೇಕು. ಅವ್ರು ಏನೂ ಹೇಳಿಲ್ಲ, ಇನ್ಸ್ಟ್ರಕ್ಷನ್ ಯಾವ ರೀತಿ ಫಿಲ್ ಮಾಡಬೇಕು ಏನು ಅಂತ ಕೊಟ್ಟಿಲ್ಲ, ಫಸ್ಟ್ ಪೆನ್ಸಿಲಿಂದ ಮಾಡಿಸಿಲ್ಲ, ಈ ರೀತಿ ಎಲ್ಲ ಕೂಡ ಇದ್ದಲ್ಲಿ ಸೊ ಆ ಒಂದು ಫೈನ್ನ ಅವರೇ ಕಟ್ತಾರೆ. ಯಾರು? ನಿಮ್ಮ ಇನ್ವಿಜಿಲೇಟರು, ಯಾರು ರೂಮ್ ಸೂಪರ್ವೈಸರಿಗೆ ಬಂದಿರ್ತಾರೆ ನಿಮ್ಮ ಎಕ್ಸಾಮ್ ದಿನ ಅವರು. ಸೊ ಈ W ಅಂದ್ರೇನು, ಇದು ಏನು ಮಾಡಬೇಕು, ವಿತ್ ರಿಸಲ್ಟ್ ಏನು ಅಂತಂದರೆ ಆಯಿತು. ಈ ರೀತಿ ಏನಾದರೂ ಫೈನ್ ಕಟ್ಟಿದ ಮೇಲೆ, ಈ ರೀತಿ W ಅನ್ನೋಕ್ಕಂಥ ರಿಸಲ್ಟ್ ಏನಿದೆ ಫೈನ್ ಎಲ್ಲ ಕಟ್ಟಿದ ಮೇಲೆ, ಒಂದು ನೀವು ಮಿಸ್ಟೇಕ್ ಮಾಡಿದ್ರೆ ನೀವು ಫೈನ್ ಕಟ್ಟಿದ ಮೇಲೆ, ಇಲ್ಲ ನಿಮ್ಮ ಕಾಲೇಜವರು ಏನು ಇನ್ವಿಜಿಲೇಟರ್ ಇರ್ತಾರೆ ಅವರು ಮಿಸ್ಟೇಕ್ ಮಾಡಿ ಅವ್ರು ಫೈನ್ ಕಟ್ಟಿದ ಮೇಲೆ, ಆವಾಗ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏನಿದೆ ಆವಾಗ ಆಗುತ್ತೆ. ಸೊ ವಿದಿನ್ 4 days ಅಥವಾ 1 week ಲಾಸ್ಟ್ ಸೆಕೆಂಡ್ ಸೆಮ್ ಅವ್ರದ್ದು ವಿತ್ ರಿಸಲ್ಟ್ ರಿಲೀಸ್ ಮಾಡಲಿಕ್ಕೆ 20 days ಟೈಮ್ ತೊಗೊಂಡಿದ್ದಾರೆ. ಅಂದರೆ ಯಾರು ಕೂಡ ಫೈನ್ ಕಟ್ತಾ ಇರಲಿಲ್ಲ. ಸೊ ಹಾಗಾಗಿ VTU ಅವರು ಕೂಡ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಹೋಗಿರಲಿಲ್ಲ. ಸೊ ಫೈನಲಿ ಬರ್ತಾ ಏನು ಮಾಡಿದರು, ಆ ಒಂದು ಕಾಲೇಜವರು ವಿದ್ಯಾರ್ಥಿಗಳ ಹತ್ರನೇ ನೀವು ಮಾಡಿದ್ರಿ ಮಿಸ್ಟೇಕು, ಸೊ ನೀವು 2,500 ಕಟ್ಟಬೇಕು, 3,000 ಕಟ್ಟಬೇಕು ಅಂತೇಳಿ ಒಂದು 10 ದಿನ ಆದಮೇಲೆ ಫೈನ್ ಕಟ್ಸ್ಕೊಂಡು ಆ ಅಮೌಂಟ್ನ VTUಗೆ ಪೇ ಮಾಡಿದ ಮೇಲೆ ಆವಾಗ VTU ಅವರು ವ್ಯಾಲ್ಯೂಯೇಷನ್ ಮಾಡಿ ಒಂದು 10 ರಿಂದ 15 ದಿನಗಳವರೆಗೆ ವೇಟ್ ಮಾಡಿಸಿ ಆವಾಗ ವಿತ್ ರಿಸಲ್ಟ್ನ ಏನು ಮಾಡಿದ್ದಾರೆ, ಪ್ರಕಟಿಸಿದ್ದಾರೆ. ಸೊ ಅದೇ ರೀತಿ ಕೂಡ ನಿಮ್ದು ಏನಾಗುತ್ತೆ, ಇವಾಗ ಯಾರ್ದು ಮಿಸ್ಟೇಕ್ ಇರುತ್ತೆ, ನೀವು ಮಾಡಿದರೆ ನೀವು, ಇಲ್ಲಾಂದರೆ ನೀವು ಕಾಲೇಜ್ ನೀವು ಮಿಸ್ಟೇಕ್ ಮಾಡಿಲ್ಲ ಅವ್ರದ್ದು ತಪ್ಪಿಟ್ಕೊಂಡು ಫೈನ್ ಕಟ್ಟಂತಂದರೆ ನೀವು ಮಾತ್ರ ಕಟ್ಟಲಿಕ್ಕೆ ಹೋಗಬೇಡಿ. ನಿಮ್ಮದು ಅವ್ರು ಹೇಳಿದ್ರು ಕೂಡ ನೀವು ಮಿಸ್ಟೇಕ್ ಮಾಡಿದರೆ ನೀವು ಕಟ್ಟಲೇಬೇಕಾಗತ್ತೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದರೆ ವಿತ್ ರಿಸಲ್ಟ್ ಬರೋಲ್ಲ, ಯಾಕಂದರೆ ಸ್ಟ್ರಿಕ್ಟಾಗಿ ನಿಮ್ಮ ಎಕ್ಸಾಮಿನೇಷನ್ ದಿನವೇ VTU ಅವರು ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ನೀವು ಪೆನ್ಸಿಲಿಂದ ಪಿನ್ ಮಾಡಿರಿ ವಿದ್ಯಾರ್ಥಿಗಳು, ಆಮೇಲೆ ಆ ಇನ್ವಿಜಿಲೇಟರ್ ಆ ಒಂದು ಫಿಲ್ ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಇದ್ದರೆ ಆವಾಗ ಬಾಲ್ ಪೆನ್ನಿಂದ ಫಿಲ್ ಮಾಡಲಿಕ್ಕೆ ಹೇಳಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಷ್ಟೆಲ್ಲ ಮಾಡಿದ್ರು ಕೂಡ ನೀವು ಮಿಸ್ಟೇಕ್ ಮಾಡಿದರೆ ಅದು ನೀವೇ ಫೈನ್ ಕಟ್ಟಬೇಕಾಗುತ್ತೆ. ಸೊ ವಿತ್ ರಿಸಲ್ಟ್ ಯಾವಾಗ ಬರುತ್ತಂತಂದರೆ ಅದೇ ಎಲ್ಲ ಹುಡುಗರದು ಈ ರೀತಿ ಆದಮೇಲೆ, ಸೊ ಆಮೇಲೆ ಒಂದು ವಾರದ ಒಳಗಡೆ ಅಂದರೆ ಒಂದು 10 days ಅಂತ ಹಿಡೀರಿ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ 15 days. ಸೊ ಇಷ್ಟರೊಳಗಡೆ ನಿಮ್ಮ ಒಂದು ವಿತ್ ರಿಸಲ್ಟ್ ಕೂಡ ಬರಲಿ ಅದು. ಇನ್ನು 3rd ಸೆಮ್ ಅಂದರೆ ಬ್ಯಾಕ್ ಪೇಪರ್ ರಿಸಲ್ಟ್ ಯಾವಾಗ ಬರುತ್ತೆ, ಈ ಒಂದು ಲಾಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋದಾದರೆ ನಿಮ್ಮ ಒಂದು 3rd ಸೆಮ್ ಪೇಪರ್ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಆಗಿಲ್ಲ. ಸೊ ವ್ಯಾಲ್ಯೂಯೇಷನ್ ಆದ ಕೂಡಲೇ ಇನ್ನೊಂದು 5 daysಲ್ಲೇ ನಿಮ್ಮ ಒಂದು 3rd ಸೆಮ್ ರಿಸಲ್ಟ್ ಬ್ಯಾಕ್ಲಾಗ್ ರಿಸಲ್ಟ್ ಕೂಡ ಬರಲಿದೆ. ಇವತ್ತು ಸಾಟರ್ಡೆ. ಸೊ ಇವತ್ತು ಏನಾಗುತ್ತೆ ಅಂತಂದರೆ ಇನ್ನೂ ಈ ವಿತ್ ರಿಸಲ್ಟ್ಗಳು ಯಾರ್ಯಾರು ಫೈನ್ ಕಟ್ಕೊತ ಹೋಗಿರ್ತಾರೆ, ಯಾರ್ಯಾರು ಇದು ಮಾಡ್ಕೊಂಡು ಹೋಗಿರ್ತಾರೆ, ಫೈನ್ ಅಂತಂದರೆ ನೀವೇ ಯಾರು ಏನು ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಈ ಒಂದು ಇನ್ಸ್ಟ್ರಕ್ಷನ್ ಹೇಳ್ತೇನೆ, ನಿಮ್ಮ ಕಾಲೇಜವ್ರು ಕೇಳಿದರೆ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ಸೊ ನೀವು ಮಿಸ್ಟೇಕ್ ಮಾಡಿದಾಗ ಯಾವಾಗ ನಿಮ್ಮ ರೂಮ್ ಇನ್ವಿಜಿಲೇಟರ್ ಅಥವಾ ಸೂಪರ್ವೈಸರ್ ಅವತ್ತೇ ಹೇಳಿರ್ತಾರೆ, ನಾನು ಹೇಳಿದ್ರು ಕೂಡ ನೀವು ಮಿಸ್ಟೇಕ್ ಮಾಡಿದ್ರೆ ನೀನೇ ಕಟ್ಟಬೇಕು ಫೈನ್ ಅಂತ, ಅಂಥವ್ರು ಮಾತ್ರ ಕಟ್ಟಿ. ಮಿಕ್ಕಿದವರು ಕೂಡ ನೀವು ಯಾರು ಕೂಡ ಫೈನ್ ಕಟ್ಟಲಿಕ್ಕೆ ಹೋಗಬೇಡಿ, ಸುಮ್ಮನೆ ಅಮೌಂಟನ್ನ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಮಿಸ್ಟೇಕ್ ಮಾಡಿಟ್ಕೊಂಡು ನೀವು ಫೈನ್ ಕಟ್ಟಿದರೆ ಅಲ್ಲಿ ನಿಮ್ಮ ಒಂದು ಅಮೌಂಟ್ ವೇಸ್ಟ್ ಆಗತ್ತೆ. ಸೊ ನಿಮ್ಮದೇ ಮಿಸ್ಟೇಕ್ ಇದ್ದು ಆ ರೀತಿ ಇದ್ದರೆ ಸೊ ಹೇಳಿಕ್ಕಾಗಲ್ಲ. ಈಗ VTU ಅವರು ನೋಟಿಸ್ ಬಿಡ್ತಾರೆ, ವಿತ್ ರಿಸಲ್ಟ್ ಆಯಿತು. ಸೊ 3rd ಸೆಮ್ದು ರಿಸಲ್ಟು ಆಯಿತು, ವ್ಯಾಲ್ಯೂಯೇಷನ್ ಮಾಡಿದ ಕೂಡಲೇ ನಿಮ್ಮೊಂದು ರಿಸಲ್ಟ್ ಬರಲಿದೆ. ಸೊ ವಿದಿನ್ 5 daysಲ್ಲಿ, ಇವತ್ತು ಸಾಟರ್ಡೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ನೆಕ್ಸ್ಟ್ ಥರ್ಸ್ಡೇ ಟು ಫ್ರೈಡೇ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರಲಿದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಲಾಸ್ಟಾಗಿ ಹೇಳ್ಬಿಡ್ತೇನೆ, ವಿತ್ ರಿಸಲ್ಟ್ ಅವರು ಫೈನ್ ಕಟ್ಟಬೇಕಾದ್ರೆ ಥಿಂಕ್ ಮಾಡಿ ಕಟ್ಟಿ. ಯಾಕಂದರೆ ಸುಮ್ಮನೆ ಫೈನನ್ನೆಲ್ಲ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ವೇಟ್ ಮಾಡಿ, ಆಮೇಲೆ ನೋಟಿಸ್ ಬರುತ್ತೆ. ಸೊ ಅಕಾರ್ಡಿಂಗ್ ಟು ನೋಟಿಸ್ ನಿಮ್ದು ಏನಾಗುತ್ತೆ ಅದು ನಾನು ಮತ್ತೆ ಅಪ್ಡೇಟ್ ಮಾಡಿ ಹೇಳ್ತೇನೆ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಫೈನ್ ಕಟ್ಟೋದೇ ಬೇಡ ಅಂತಂದರೆ ಆಲ್ರೆಡಿ ಹೇಳಿದ್ದೇನೆ. ಅವ್ರು ಅಷ್ಟೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ನೀವು ಅಂದರೂ ಕೂಡ ನೀವೇ ಮಿಸ್ಟೇಕ್ ಮಾಡ್ತೀರಿ ಅಂತಂದರೆ ಫೈನ್ ನೀವೇ ಕಟ್ಟಬೇಕಾಗುವಂಥ ಒಂದು ಸಿಚುವೇಶನ್ ಬರುತ್ತೆ. ಸೊ ಹಾಗಾಗಿ ನೀವೇ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ಅವ್ರು ಏನೂ ಮಾಡಿಲ್ಲ, ನಿಮ್ಗೆ ಕೇರ್ ತೊಗೊಂಡಿಲ್ಲ, ಏನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ನಿಮ್ಮೇಲೆ ಬಿಟ್ಟಿದ್ದಾರೆ ಅಂತ ಇದ್ದಲ್ಲಿ ಆವಾಗ ನಿಮ್ಮ ಕಾಲೇಜವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ನೋಡಪ್ಪ ವಿತ್ ರಿಸಲ್ಟ್ ಬರಬೇಕಂದ್ರೆ ನೀವು ಇಷ್ಟು ಫೈನ್ ಕಟ್ಟಬೇಕು ಅಂತೇಳಿ. ಆವಾಗ ನೀವು ಅಲ್ಲೇ ಹೇಳ್ಬಿಡಿ, ನನ್ನ ಮಿಸ್ಟೇಕ್ ಇಲ್ಲ, ಅವತ್ತು ರೂಮ್ ಸೂಪರ್ವೈಸರ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಸೊ ಹಾಗಾಗಿ ನಾನು ಫೈನ್ ಕಟ್ಟೋದಿಲ್ಲ. ಸೊ ಅವ್ರು ಕರೆಕ್ಟಾಗಿ ಇದು ಮಾಡಿದರೆ ನಾನೇನಕ್ಕೆ ಇದು ಮಾಡಲಿ ಅಂತ ಹೇಳ್ಬಿಟ್ಟು
ಈ ರೀತಿ ಎಲ್ಲ ನೀವು ಹೇಳಿ ಮಾಡಿಬಿಡಿ. ಸೊ ಅವಾಗ ಯಾವುದೇ ರೀತಿಯಲ್ಲಿ ಕೂಡ ಏನಾಗಲ್ಲ. ಸೊ ಫೈನ್ ಸುಮ್ಮನೆ ಕಟ್ಟಲಿಕ್ಕೆ ಹೋಗಬೇಡಿ. ಸೊ ಇನ್ ಕೇಸ್ ಏನಾದರೂ ಆ ಥರ ಫೈನ್ ಬಗ್ಗೆ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ನಿಮ್ಮ ಕಾಲೇಜವ್ರು ಏನಾದರೂ ಕೂಡ ಮತ್ತೆ ನಿಮಗೆ ಏನಾದರೂ ಆ ಥರ ಫೈನ್ ಅಂತ ಏನಾದರೂ ಕೇಳಿದಲ್ಲಿ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ಮಿಸ್ಟೇಕ್ ಇಲ್ಲದೆ ಫೈನ್ ತೊಗೊಳ್ತಾ ಅಂದರೆ ಸೊ ಅದು ಒಂದು ವಿಡಿಯೋ ಗಮನಕ್ಕೆ ತಂದು ಈ ರೀತಿ ಕಾಲೇಜವ್ರು ಮಾಡ್ತಾಯಿದ್ದಾರೆ ಹಂಗಂತ ಹೇಳ್ಬಿಟ್ಟು ನಾವು ನಮ್ಮ ಕಡೆಯಿಂದ ಆದಷ್ಟು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.